ಈ ನೀಟ್ ಜಟಾಪಟಿ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ತಾರಕಕ್ಕೆ ಏರ್ತಾ ಇದೆ. ಇವತ್ತು ಬಿಜೆಪಿಯವರು ಕೂಡ ಕಡಿಮೆ ಏನಿಲ್ಲ, ಬೆಂಗಳೂರಿನಲ್ಲಿ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜೋರಾಗಿದೆ ನೀಟ್ ಜಟಾಪಟಿ. ಕೆಪಿಸಿಸಿ ಕಚೇರಿ ಬಳಿ ಬಿಜೆಪಿ ನಾಯಕರ ಮೇಲೆ ಮೊಟ್ಟೆಯನ್ನು ಎಸೆದಿದ್ದಾರೆ. ಮೊಟ್ಟೆ ಎಸೆದವರ ವಿರುದ್ಧ ಈಗ ಪೊಲೀಸ್ ಆಯುಕ್ತರಿಗೆ ಬಿಜೆಪಿ ದೂರು ಕೊಟ್ಟಿದೆ. ಮೊಟ್ಟೆ ಎಸೆದಿದ್ದು ಅಲ್ಲದೇನೆ ದೊಣ್ಣೆ ಮತ್ತು ರಾಡ್ಗಳಿಂದ ದಾಳಿ ಮಾಡಿದ್ದಾರೆ ಅಂತ ಬಿಜೆಪಿಯವರ ಆರೋಪ. ದೂರಿನಲ್ಲಿ ಕೆಲವೊಂದು ಗಂಭೀರ ಆರೋಪವನ್ನು ಬಿಜೆಪಿ ಮಾಡಿದೆ. ನೇರವಾಗಿ ಕಮಿಷನರ್ಗೆ ದೂರನ್ನು ಕೊಟ್ಟಿರ್ತಕ್ಕಂಥದ್ದು ಬಿಜೆಪಿಯವರು ಪಾದಯಾತ್ರೆಯ ಮುಖಾಂತರ ಹೋಗಿ ದೂರು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮೊಟ್ಟೆ ಎಸೆದಿದ್ದಾರೆ, ಮಾರಕಾಸ್ತ್ರಗಳನ್ನ ಇಟ್ಕೊಂಡಿದ್ರು ಅಂತ ಅಶೋಕ್ ಆರೋಪ ಮಾಡಿದ್ರು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು BP ಹರೀಶ್, ಹರಿಹರದ ಶಾಸಕರು, ಅವ್ರ ತಲೆ ಮೇಲೆ ಮೊಟ್ಟೆ ಎಸೆದಿದ್ದಾರೆ. ಮೊಟ್ಟೆ ಎಸೆದಿದ್ದು ಅಲ್ಲದೆ ಹಲ್ಲೆ ಮಾಡಿದ್ದಾರೆ, ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ ಅಂತ ಹೇಳಿದ್ದಾರೆ. ಇನ್ನು ಬಿಜೆಪಿ ಕೊಟ್ಟ ದೂರಿನ ಪ್ರತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಹರಿಹರ ಶಾಸಕ BP ಹರೀಶ್ ಮೇಲೆ ಮೊಟ್ಟೆಯನ್ನು ಎಸೆದರು. ಹರೀಶ್ ತಲೆಗೆ ಹೊಡೆದ್ರು, ಎತ್ಕೊಂಡು ಹೋಗೋ ಸಾಹಸವನ್ನು ಮಾಡಿದ್ರು. ಹಾಗೆಯೇ ಮಾಜಿ DCM ಅಶ್ವಥ್ ನಾರಾಯಣ್ ಮೇಲೂ ಕೂಡ ಮೊಟ್ಟೆ ಎಸೆತವಾಗಿದೆ. ಶಾಸಕ CK ರಾಮಮೂರ್ತಿ ಅವರಿಗೆ ರಾಡಿಂದ ಹೊಡೆದಿದ್ದಾರೆ. ಬಿಜೆಪಿಗರನ್ನು ಬಂಧಿಸಿ ಕರೆತರ್ತಾ ಇದ್ದ ಬಸ್ಗಳ ಮೇಲೂ ದಾಳಿ ಮಾಡಿದ್ದಾರೆ. ತಕ್ಷಣವೇ ಆರೋಪಿಗಳನ್ನು ಬಂಧಿಸಬೇಕು ಅಂತ ಬಿಜೆಪಿ ಇವತ್ತು ತನ್ನ ದೂರಿನಲ್ಲಿ ಒತ್ತಾಯ ಮಾಡಿದೆ. ಯಾರ್ಯಾರ ಮೇಲೆ ಹಲ್ಲೆಯಾಗಿದೆ ಅಂತಕ್ಕಂಥದ್ದನ್ನು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಒಂದು BP ಹರೀಶ್, ಎರಡನೇದು DCM ಅಶ್ವಥ್ ನಾರಾಯಣ್, ಮಾಜಿ DCM ಅಶ್ವಥ್ ನಾರಾಯಣ್, ಮೂರನೇದು ಶಾಸಕ CK ರಾಮಮೂರ್ತಿ, ಜಯನಗರ ಶಾಸಕ. ಇವರೆಲ್ಲರ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ ಅಂತ ದೂರನ್ನು ಕೊಟ್ಟಿದ್ದಾರೆ. ದೂರು ಕೊಟ್ಟು ತಪ್ಪಿತಸ್ಥರ ವಿರುದ್ಧ ಕ್ರಮ, ಮೊದಲು ಅವ್ರನ್ನ ಬಂಧಿಸಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಆಮೇಲೆ ಬಿಜೆಪಿ ನಾಯಕರೆಲ್ಲ ಮಾತಾಡಿದ್ದಾರೆ ಮಾಧ್ಯಮಗಳ ಜೊತೆ. ಏನಾಯಿತು ಏನು ಎತ್ತ ಅಂತ BP ಹರೀಶ್ ಮಾತಾಡಿದ್ದಾರೆ, ಅಶೋಕ್ ಅವರು ಮಾತಾಡಿದ್ದಾರೆ. ಘಟನೆ ಯಾವ ರೀತಿ ನಡೀತು, ಆಮೇಲೆ ಕಾಂಗ್ರೆಸ್ ವಿರುದ್ಧ ತೀವ್ರವಾದ ಆಕ್ರೋಶವನ್ನು ಕೂಡ ಇವರೆಲ್ಲ ವ್ಯಕ್ತಪಡಿಸಿದ್ದಾರೆ. 1 ಗಂಟೆ ನಮ್ಮನ್ನು ಸಹಿಸಿಕೊಳ್ಳೋದಕ್ಕೆ ಇವ್ರ ಕೈಲಿ ಆಗಲಿಲ್ಲ, ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಿದ್ವಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ಒಟ್ಟಾರೆ ಬಿಜೆಪಿಯವರು ಕೊಟ್ಟಿರ್ತಕ್ಕಂಥ ದೂರಿನ ಸಾರಾಂಶ ಏನು, ಪೊಲೀಸ್ ಇಲಾಖೆಯಿಂದ ಅವರಿಗೆ ಸಿಕ್ಕಿರುವಂತಹ ಭರವಸೆ ಏನು, ಮತ್ತು ಮುಂದಿನ ಹೋರಾಟ ಯಾವ ರೀತಿ ಅಂತ? ಅರವಿಂದ್, ಕಾಂಗ್ರೆಸ್ ಕಚೇರಿ ಮುಂಭಾಗದಲ್ಲಿ ಒಟ್ಟು 5 ಜನ ಬಿಜೆಪಿ ಕಡೆಯವರಿಗೆ ಹಲ್ಲೆ ಆಗಿರುವಂತಹ ಆರೋಪವನ್ನು ಬಿಜೆಪಿ ನಾಯಕರು ಮಾಡಿದ್ದಾರೆ. ಈ ಸಂಬಂಧಪಟ್ಟಂತೆ 2 ಪುಟಗಳ ಕೈಬರಹದಲ್ಲೂ ಕೂಡ ಬಿಜೆಪಿ ನಾಯಕರು ನಗರ ಪೊಲೀಸ್ ಆಯುಕ್ತರಿಗೆ ಬಂದು ದೂರು ಕೂಡ ಕೊಟ್ಟಿದ್ದಾರೆ. ಒಂದು ಅಶ್ವತ್ಥನಾರಾಯಣ ಅವರು, CK ರಾಮಮೂರ್ತಿ ಅವರು, S ಹರೀಶು, BP ಹರೀಶು, ಹಾಗೇನೆ ಕಾರ್ಯಕರ್ತ ಪವನ್, ಈ 5 ಮೇಲೆ ಹಲ್ಲೆ ಆಗಿದೆ. ಯಾವ ರೀತಿ ಹಲ್ಲೆ ಆಗಿದೆ, ಯಾವ ಸಂದರ್ಭದಲ್ಲಿ ಹಲ್ಲೆ ಆಗಿದೆ, ಈ ಒಂದು ವಿವರಣೆಯೊಂದಿಗೆ ಕೈಬರಹದಲ್ಲಿ ದೂರು ಕೊಟ್ಟಿದ್ದಾರೆ. ಇವತ್ತು ರಾತ್ರಿ 10 ಗಂಟೆ ಒಳಗಡೆ ಯಾರೆಲ್ಲ ಹಲ್ಲೆ ಮಾಡಿದ್ದಾರೆ ಅವ್ರನ್ನ ಬಂಧನ ಮಾಡಬೇಕು ಅನ್ನುವಂತಹ ಗಡುವನ್ನು ಕೂಡ ಪೊಲೀಸರಿಗೆ ಬಿಜೆಪಿ ನಾಯಕರು ಕೊಟ್ಟು ಹೋಗಿದ್ದಾರೆ. ಜೊತೆಗೆ ನಾಳೆ ಬೆಳಗ್ಗೆ 11:00ವರೆಗೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಕೂಡ ಒಂದು ಬೃಹತ್ ಪ್ರತಿಭಟನೆ ಶಾಸಕರು, ಪರಿಷತ್ ಸದಸ್ಯರು ಮಾಡಬೇಕು ಅನ್ನುವಂಥ ತೀರ್ಮಾನ ಕೂಡ ಮಾಡಿದ್ದಾರೆ. ಮುಖ್ಯವಾಗಿ 4 ಬಿಜೆಪಿ ನಾಯಕರ ಮೇಲೆ ಹಲ್ಲೆ ಆಗಿರುವಂತದ್ದು. ಕಾಂಗ್ರೆಸ್ ಕಚೇರಿ ಮುಂಭಾಗದಲ್ಲಿ ಬಿಜೆಪಿ ನಾಯಕರು ದೂರಿನಲ್ಲಿ ಆರೋಪ ಮಾಡಿರೋ ಪ್ರಕಾರ ಇವ್ರನ್ನ ವಶಕ್ಕೆ ಪಡೆದಂತಹ ಬಸ್ಸು ಕಾಂಗ್ರೆಸ್ ಕಚೇರಿ ಮುಂದೆ ಹೋಗುತ್ತೆ. ಯಾಕೆ ಆ ಭಾಗದಲ್ಲಿ ಆ ರೋಡ್ನಲ್ಲಿ ಹೋಯ್ತು, ಜೊತೆಗೆ ಕಾಂಗ್ರೆಸ್ ಕಚೇರಿ ಬಂದ ತಕ್ಷಣ ಬಸ್ನನ್ನ ಸ್ಲೋ ಮಾಡ್ತಾರೆ ಯಾಕೆ ಅನ್ನುವಂಥದ್ದು. ಜೊತೆಗೆ ಅದೇ ಸಂದರ್ಭದಲ್ಲಿ ಏಕಾಏಕಿ ಕಾಂಗ್ರೆಸ್ ಕಾರ್ಯಕರ್ತರು ಬಸ್ ಹತ್ರ ನುಗ್ಗಿ ಬಂದು ಬಸ್ಗಳಿಗೆ ಗುದ್ದುತ್ತಾರೆ, ದೊಣ್ಣೆಗಳಿಂದ ಹೊಡಿತಾರೆ. ಬಿಜೆಪಿ ಯಾರೆಲ್ಲ ನಾಯಕರು ಇದ್ರು ಬಸ್ ಒಳಗಡೆ ಅವ್ರ ಮೇಲೂ ಕೂಡ ಮೊಟ್ಟೆಯಿಂದ, ರಾಡಿಂದ, ಪೈಪ್ಗಳಿಂದ ಹಲ್ಲೆ ಮಾಡ್ತಾರೆ ಅನ್ನುವಂಥ ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಈ ಒಂದು ಪ್ರಕರಣ ಸಂದರ್ಭದಲ್ಲಿ BP ಹರೀಶ್ ಅವ್ರಿಗೂ ಕೂಡ ಅದಕ್ಕೂ ಮುನ್ನ BP ಹರೀಶ್ ಅವ್ರಿಗೂ ಮೊಟ್ಟೆ ಹಲ್ಲೆ ಆಗಿರುತ್ತೆ. ಅದರಲ್ಲಿ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಬಸ್ನಲ್ಲಿದ್ದಂತಹ ಅಶ್ವಥ್ ನಾರಾಯಣ ಅವರು, S ಹರೀಶ್ ಅವರು, CK ರಾಮಮೂರ್ತಿ ಅವರು, ಈ 3 ಮೇಲೆ, ಜೊತೆಗೆ ಕಾರ್ಯಕರ್ತ ಪವನ್ ಮೇಲೆ ಮೊಟ್ಟೆಯಿಂದ ದಾಳಿ ಮಾಡಲಾಗಿದೆ, ಪೈಪಿಂದ ದಾಳಿ ಮಾಡಲಾಗಿದೆ, ರಾಡಿಂದ ಹಲ್ಲೆ ಮಾಡಲಾಗಿದೆ ಅನ್ನುವಂಥ ಆರೋಪ ಮಾಡಿದ್ದಾರೆ. ಕೂಡಲೇ ಅವರು ಯಾರೆಲ್ಲ ಹಲ್ಲೆ ಮಾಡಿದ್ದಾರೆ CCTV
ವಿಜುವಲ್ ಇದೆ, ಅವರನ್ನ ಬಂಧನ ಮಾಡಬೇಕು ಅನ್ನುವಂಥ ಆಗ್ರಹ ಕೂಡ ಮಾಡಿದ್ದಾರೆ. ಜೊತೆಗೆ ಬೇರೆ ಬೇರೆ ಆರೋಪಗಳನ್ನು ಕೂಡ ಇದೇ ವೇಳೆ ಆರ್ ಅಶೋಕ್ ಅವರು ಕೂಡ ಮಾಡಿರುವಂಥದ್ದು, ಇದು ರೌಡಿಸಂ ಸರ್ಕಾರ, ಗೂಂಡಾ ಸರ್ಕಾರ ಅಂತೆಲ್ಲ ಆರೋಪ ಮಾಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ನಡ್ಕೊಂಡಂತ ರೀತಿ ಸರಿ ಇಲ್ಲ. 1 ಗಂಟೆಗಳ ಕಾಲ ಪ್ರತಿಭಟನೆ ನಾವು ಮಾಡಿದ್ವಿ. ಪ್ರತಿಭಟನೆ ಕಾಂಗ್ರೆಸ್ ಸಹಿಸದೇನೆ ಇವೆಲ್ಲ ಮಾಡಿದ್ದಾರೆ. ಎಲ್ಲವೂ ಕೂಡ ಪ್ರೀ ಪ್ಲಾನ್ ಮಾಡಿಕೊಂಡು ನಮ್ಮ ಮೇಲೆ ಹಲ್ಲೆ ಆಗಿದೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಿದ್ದಾರೆ. ಈಗ ಪೊಲೀಸರ ಅಂಗಳದಲ್ಲಿ ಈ ಒಂದು ಪ್ರಕರಣ ಇರುವಂತದ್ದು. ಪೊಲೀಸರು ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಕಾದ್ ನೋಡಬೇಕಾಗುತ್ತೆ. ಜೊತೆಗೆ ಎಲ್ಲರನ್ನೂ ಕೂಡ ಯಾರೆಲ್ಲ ಹಲ್ಲೆ ಮಾಡಿದ್ದಾರೆ ಅವರ ಬಂಧನ ಆಗಬೇಕು ಅನ್ನುವಂಥ ಆಗ್ರಹವನ್ನ ಬಿಜೆಪಿ ನಾಯಕರು ಮಾಡಿದ್ದಾರೆ. ಪೊಲೀಸರು ಬಂಧನ ಮಾಡ್ತಾರೆ, ಏನ್ ಮಾಡ್ತಾರೆ, ಯಾವೆಲ್ಲ ಕೇಸ್ ಹಾಕ್ತಾರೆ ಎಲ್ಲವೂ ಕೂಡ ಸದ್ಯದ ಮಟ್ಟಿಗೆ ಕುತೂಹಲ. ಈಗ ತನಿಖೆ ಕೂಡ ನಡೀತಾ ಇದೆ. ಜೊತೆಗೆ ನಾಳೆ ಪ್ರತಿಭಟನೆ ಕೂಡ ಬಿಜೆಪಿ ನಾಯಕರು ಇಟ್ಕೊಂಡಿದ್ದಾರೆ. ಈ ಒಂದು ಪ್ರಕರಣ ಇಲ್ಲಿಗೆ ಬಿಡೋದಿಲ್ಲ, ಇದನ್ನ ತೆಗೆದುಕೊಂಡು ಹೋಗ್ತೇವೆ, ಅಧಿವೇಶನದಲ್ಲೂ ಕೂಡ ಪ್ರಸ್ತಾಪ ಮಾಡ್ತೇವೆ. ಒಂದು ವಿರೋಧ ಪಕ್ಷ ಆಗಿ ನಮ್ಮ ಮೇಲೆ ಹಲ್ಲೆ ಆಗಿದೆ, ಇದು ಎಷ್ಟು ಮಟ್ಟಿಗೆ ಸರಿ, ಪ್ರಜಾಪ್ರಭುತ್ವ ವಿರೋಧಿ ನೀತಿ ಇದು ಅನ್ನುವಂತಹ ಆರೋಪವನ್ನು ಕೂಡ ಮಾಡಿರುವಂತದ್ದು. ಸೊ ಇದೆಲ್ಲವೂ ಕೂಡ ಸದ್ಯದ ಮಟ್ಟಿಗಿನ ವಿವರಣೆ. ಅರವಿಂದ್, ಥ್ಯಾಂಕ್ ಯು ಮಸೂದ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.